ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇ ಹಾಯ್. ಸೊ ಇವತ್ತಿನ ವ್ಲಾಗ್ ಬಂದು ನಾವು ಫಾರ್ ದ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ನಾನಂತೂ ಯಾವತ್ತೂ ಹೋಗಿಲ್ಲ. ಅಂದರೆ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡಬೇಕಾದ್ರೂ ಹೋಗಿಲ್ಲ. ವಿಶ್ವ, ನೀವು ಹೋಗಿದ್ದೀರಾ? ಓಕೆ, ವಿಶ್ವ ಕೂಡ ಹೋಗಿಲ್ಲ. ಫಸ್ಟ್ ಟೈಮ್ ಅವರೆಕಾಳು ಮೇಳ ಹೇಗಿರತ್ತೆ ಅಂತ ಟ್ರೈ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿ ಇನ್ಸ್ಪೈರ್ ಆಗಿ ಹೆಂಗಿರ್ಬೋದು ಅಂತ ನೋಡಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ರಿಯಾಲಿಟಿ ಏನಿದೆ, ರೀಲ್ಸಲ್ಲಿ ತೋರಿಸಿದ ರಿಯಲ್ ಆಗಿರತ್ತಾ ಅಥವಾ ರೀಲ್ ಬಿಟ್ಟಿರುತ್ತಾ ಅಂತ ನೋಡೋಣ. ಇವಾಗ 1:45 ಆಗಿದೆ ಟೈಮು. ನಮ್ಮ ಮನೆಯಿಂದ ಆಲ್ಮೋಸ್ಟ್ 1 hour ತೋರಿಸ್ತಾ ಇದೆ. ಈ ಟೈಮಲ್ಲೇ ಟ್ರಾಫಿಕ್ ಇರಲ್ಲ. ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ನೋಡೋಣ. ಸೊ ಐ ಆಮ್ ಸೋ ಎಕ್ಸೈಟೆಡ್. ಸಿಹಿ, ನಿಂಗೂ ಎಕ್ಸೈಟೆಡ್ ಇದೆಯಾ? ಏನವ ಬಾಯ್ ಮಾಡು. ಓಕೆ, ನೆಕ್ಸ್ಟ್ ರೀಚ್ ಆದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ನಾವು ಹೋಗ್ತಾ ಇರೋದು ಬಂದು ಐ ಥಿಂಕ್ ಅವರೇ ಬೇಳೆ ಮೇಳ ಬಂದು 2 ಹತ್ರ ನಡೆಯುತ್ತೆ ಅನ್ಕೊತೀನಿ. ನಾವು ಹೋಗ್ತಾ ಇರೋದು ಇವತ್ತು ಬಸವನಗುಡಿಗೆ, ನ್ಯಾಷನಲ್ ಕಾಲೇಜ್ ಫೀಲ್ಡ್ ಅಲ್ವಾ? ಬಸವನಗುಡಿಗೆ ಹೋಗ್ತಾ ಇದ್ದೀವಿ, ನ್ಯಾಷನಲ್ ಕಾಲೇಜ್ ಫೀಲ್ಡು. ಸೊ ಲೆಟ್ಸ್ ಗೋ. ನೋಡಿ ಗೈಸ್, ಇಷ್ಟೇ ನಮ್ಮ ಸಿಹಿ. ಮನೇಲಿ ಹೊರಟಾಗ ಫುಲ್ಲು ಎನರ್ಜಿ ನಮ್ಮ ಸಿಹಿಗೆ. ಫುಲ್ ಕುಡ್ದಾಡ್ತಿದ್ಲು, ಆಚೆ ಹೋಗ್ತಿದ್ದೀವಿ ಅಂತ. ಬಂದು 2 ನಿಮಿಷಕ್ಕೇ ಮಲ್ಕೊಂಬಿಟ್ಲು ಅಲ್ವಾ? ಇನ್ನು ಹೋಗ್ತಾ ಇದ್ದೀವಿ, ಸಿಗೋಣ. ಟ್ರಾಫಿಕ್ ಇಲ್ಲ ಅಂತ ಮಧ್ಯಾಹ್ನ ಹೋಗ್ತಿದ್ರೆ ಫುಲ್ಲು ಟ್ರಾಫಿಕ್ ಗೈಸ್. ಏನು ಹೇಳ್ತೀರಾ ವಿಶ್ವನಾಥ್ ಅವರೇ? ಇವಾಗ ಟೈಮ್ 2:15 ಆಗಿದೆ. ಇನ್ನು ನಾನು ಇಲ್ಲೇ ಇದ್ದೀವಿ. ನಾನು 23 minutes ತೋರಿಸ್ತಾ ಇದೆ. ಸಖತ್ ಹೊಟ್ಟೆ ಹಸ್ತಿದೆ ಗೈಸ್. ಅವರೇ ಬೇಳೆ ಮೇಳಕ್ಕೆ ಹೋಗ್ತಿದ್ವಿ ಅಂತನೋ ಏನೋ ಗೊತ್ತಿಲ್ಲ. ಊಟ ಮಾಡಿಲ್ಲ ನಾವು ಮಧ್ಯಾಹ್ನ. ಸೊ ಮಳೆ ಬರಂಗಿದೆ, ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಮಳೆ ಬರ್ತಾ ಇದೆ ಗೈಸ್. ವಿಶ್ವಂಗೆ ಆಫೀಸ್ ಏನೋ ಕೆಲಸ ಇದೆಯಂತೆ. ಸೊ ಹಾಗಾಗಿ ಏನಾಯ್ತು? ಹೋಗ್ಲಿ ಬಿಡಿ. ಹೋಗ್ತಾ ಇದ್ದಾರೆ. ಇವಾಗ ಎದ್ಲು, ಕಾರ್ ನಿಂತಿದ ತಕ್ಷಣ ಎದ್ದಿದ್ದಾಳೆ. ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ ಮಗನೆ. ಅಪ್ಪ ಆಫೀಸ್. ಮಳೆ ಬರ್ತಾ ಇತ್ತಾ? ಆಯ್ತಾ ನಿದ್ದೆ? ಅಲ್ಲೋದ್ರ ಅಪ್ಪ? ಎಲ್ಲೋದ್ರು ಅಪ್ಪ? ಇನ್ನೊಂದು 15 minutes ಇದೆ. ಸೊ 15 minutes ರೀಚ್ ಆಗಿಬಿಡ್ತೇವೆ. ನಮ್ಮ ಸಿಹಿದು ಊಟ ಏನಿದು ಮಮ್ಮಕ್ಕಂತ ಬೇಕಾ? ಸಿಹಿಗೆ ಅಂತ ರಾಗಿ ಮಾಲ್ಟ್ ಮಾಡ್ಕೊಂಡು ಬಂದಿದ್ದೆ ಮನೆಯಿಂದನೇ. ಸೊ ಇವಾಗ ಸಿಹಿಗೆ ಊಟ ಮಾಡ್ಸೋಣ. ಓಕೆ ಕಂದ? ಏನು ತಿನ್ನೋದು ಮಮ್ಮಮ್ಮ? ಹಣ್ಣು ತಿಂತೀರಾ? ಓಕೆ ಬಾಯ್ ಹೇಳಿ. ಓಕೆ ಗೈಸ್, ಇದು ನಾನೇ ಮನೆಯಲ್ಲಿ ಮಾಡಿರೋಂಥ ರಾಗಿದು. ರಾಗಿ ಮಾಡಿಕೆ ಲೈಕ್ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಹಾಕಿ ಪೌಡರ್ ಮಾಡಿದ್ದೀನಿ. ಸೊ ಅದನ್ನು ತಿನ್ನಿಸ್ತೀನಿ. ನಮ್ಮ ಸಿಹಿಗೆ ಇಷ್ಟ ಇದು. ಅದಕ್ಕಂದ ಸೂಪರ್ ಹಂಗೆ ಮಾಡಿ, ಸೂಪರ್ ಯಮ್ ಯಮ್ ಸೂಪರ್ ಮಾಡಿ. ಮೇಲೆ ತೋರಿಸ್ಬೇಕು ಬೈ, ಹಿಂಗೆ ಹಿಂಗೆ ಸೂಪರ್. ಹಸ್ಬೆಂಡ್ ಬಂದರು. ಏನಾಗಲ್ಲ, ಕೈನಲ್ಲಿ ನಾವು ರೀಚ್ ಆಗಿದ್ದೀವಿ ನ್ಯಾಷನಲ್ ಕಾಲೇಜ್ ಹತ್ರ. ಪಾರ್ಕಿಂಗ್ ಮಾಡೋದಕ್ಕೆ ಹುಡುಕ್ತಾ ಇದ್ದೀವಿ. ಆಲ್ರೆಡಿ ತುಂಬ ಕಾರ್ ನಿಂತ್ಬಿಟ್ಟಿದೆ ಗೈಸ್. ತುಂಬ ರಶ್ ಇರುತ್ತೆ ಅನ್ಕೊತೀನಿ. ಪ್ಲೇಸ್ ಇದೆ ಚಿನ್ನ, ನೋಡ್ಬೋದು ನೀವು ಎಷ್ಟು ಕಾರ್ ಇದೆ. ಈ ಕಾರ್ ಇದೆ ಆಗಲ್ಲ. ಇದು ಬ್ಯಾಕ್ ಗ್ರೌಂಡಾ?
ನ್ಯಾಷನಲ್ ಕಾಲೇಜು ಗ್ರೌಂಡಿಗೆ. ಇಲ್ಲಿ ನೋಡಿ ಗೈಸ್, ಎಷ್ಟು ವೆಹಿಕಲ್ಸ್ ಆಲ್ರೆಡಿ. ನಮಗೆ ಒಂದು ಪ್ಲೇಸ್ ಸಿಕ್ತು ಪಾರ್ಕಿಂಗ್ ಮಾಡೋದಕ್ಕೆ. 2 ಕಡೆ ಇದೆ ಎಂಟ್ರಿ ಅಲ್ವಾ, ಆ ಕಡೆನೂ ಇದೆ, ಈ ಕಡೆನೂ ಹೋಗ್ಬೋದು. ಸಿಹಿ ಎಲ್ಲಿಗೆ ಬಂದಿದ್ದೀರಾ? ಹೋಗೋಣ ಅಂತೆ. ಸೊ ಗೈಸ್, ಇದು ನ್ಯಾಷನಲ್ ಕಾಲೇಜ್ ಗ್ರೌಂಡು. ಸೊ ಇದ್ರ ಸುತ್ತಾನೆ ಆ್ಯಕ್ಚುಲಿ ಪಾರ್ಕಿಂಗ್ ಮಾಡೋದಕ್ಕೆಲ್ಲ ಇದೆ ಅಲ್ವಾ ಪ್ಲೇಸು, ಪಾರ್ಕಿಂಗ್ ಮಾಡ್ಬೋದು. ಆ ಕಡೆ ಒಂದು ಗೇಟ್ ಇದೆ ಆ್ಯಕ್ಚುಲಿ, ಅಲ್ಲಿ ಕೂಡ ಎಂಟ್ರಿ ಇದೆ. ಸೊ ಇದು ಓ ಇದು 25th ಆ್ಯನಿವರ್ಸರಿ ಅಂತೆ ಅವರೇ ಬೇಳೆ ಮೇಳದು. ಸಿಲ್ವರ್ ಜೂಬ್ಲಿ. ಇವರೊಬ್ರು ಆ್ಯಕ್ಚುಲಿ ಗೈಸ್ ಒಳಗಡೆನೆ ಪಾರ್ಕಿಂಗ್ ಇದೆ, ನಮಗೆ ಗೊತ್ತಿರಲಿಲ್ಲ. ಸೊ ನೋಡಿ ಗೈಸ್, ಜನ ನೋಡಿ. ಸೊ ಗೈಸ್, ಫಸ್ಟು ನಾವು ಪಕೋಡ ತಿನ್ನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಎಲ್ಲಿ ಟೋಕನ್. ಓಕೆ, ಇಲ್ಲಿ ಲೈನ್ ನೋಡಿ ಎಷ್ಟಿದೆ. ನೋಡಿ ಗೈಸ್ ಕ್ಯೂನ. ಅಲ್ಲಿ ಹೋಗಿದ್ವಿ, ತುಂಬ ಕ್ಯೂ ಇದೆ. ಏನದು ಒಬ್ಬಟ್ಟು ಒಳಗೆ ಏನೇ ತೊಗೊಬೇಕು ಅಂದರೂ ಮೊದಲು ಈ ಥರ ಟಿಕೆಟ್ ತೊಗೊಂಡು ಅದಾದಮೇಲೆ ತೊಗೊಬೇಕು. ಇದೆ ಹೋಳಿಗೆ ಎಲ್ಲ ಅಲ್ಲಿ ಮಗನೇ ಹಬ್ಬ ನೋಡು ಮಾಲಿ. ಗೈಸ್, ಇಲ್ಲಿ ಮೇಯ್ನ್ ಏನಂತ ಹೇಳಿದ್ರೆ ಸರ್ವ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಮೊದಲು ಅವರೇ ಬೇಳೆ ಹೋಳಿಗೆ ತಿನ್ನೋಣ ಅಂತ ಹೋದ್ವಿ, ನಾವು ಫಿಸಿಕಲ್ ಕ್ಯಾಶನ್ನು ತಂದಿರಲಿಲ್ಲ. ಇಲ್ಲಿ ಸರ್ವರ್ ಡೌನ್ ಅಂತ ಹೇಳಿದ್ರು. ಸೊ ಹಾಗಾಗಿ ವಿಶ್ವ ಕ್ಯಾಶ್ ತರೋದಕ್ಕೆ ಹೋಗಿದ್ದಾರೆ. ಸೊ ನೀವೇನಾದರೂ ಬರೋದಾದರೆ ಮೇಯ್ನ್ ಥಿಂಗು ಫಿಸಿಕಲ್ ಕ್ಯಾಶ್ನ ಹಿಡ್ಕೊಂಡು ಬಂದಿರಿ. ನಮಗೆ ಗೊತ್ತಿರಲಿಲ್ಲ, ಸೊ ಹಾಗಾಗಿ ನಾವು ತಂದಿಲ್ಲ. ಅಷ್ಟೊಂದು ಏನು ಜನ ಇಲ್ಲ, ಇದ್ದಾರೆ ಬಟ್ ತುಂಬ ಜನ ಇದ್ದಾರೆ. ಮೇ ಬಿ ಈವ್ನಿಂಗ್ ಜಾಸ್ತಿ ಜನ ಆಗ್ಬೋದು ಅನ್ಸುತ್ತೆ. 30 ರೂಪೀಸ್ ಒಂದು ಗೈಸ್ ಹೋಳಿಗೆ. ಸೊ ಅವರೇ ಬೇಳೆ ಹೋಳಿಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅನ್ಬೇಡ, ಆನೆಸ್ಟ್ ರಿವ್ಯೂ ಹೇಳು. ಚೆನ್ನಾಗಿದೆ, ಸ್ವೀಟ್ ಎಲ್ಲ ಕಡಿಮೆ ಇದೆ. ಹಾಂ, ನೈಸ್, ಟೇಸ್ಟ್ ಮಾಡಿ. ನಾರ್ಮಲ್ ಹೋಳಿಗೆ ಥರ ಅನಿಸ್ತಾ ಇದೆ. ನೈಸ್, ನಿಲ್ಲಿಸ್ತಾ ತಿನ್ಬಿಟ್ಟು ನೆಕ್ಸ್ಟ್ ಸಿಗ್ತೀವಿ. ಅವರೇ ಬೇಳೆ ಪಕೋಡಾಗೆ ಎಷ್ಟು ಕ್ಯೂ ಇದೆ. ಸೊ ನಾನಿವಾಗ ಅವರೇ ಬೇಳೆ ಪಕೋಡ ತಿಂತಾ ಇದ್ದೀನಿ. ಚೆನ್ನಾಗಿದೆ, ನೈಸ್, ತುಂಬ ಚೆನ್ನಾಗಿದೆ. ರೂಪಾಯಿ ಮತ್ತೆ ಚಿಕ್ಕಿ ತೊಗೊಂಡಿದ್ದೀವಿ ಗೈಸ್. ನಮ್ಮ ಸಿಹಿ ಜಿಲೇಬಿನ ನುಂಗ್ಕೊಂಬಿಟ್ಲು. ಸ್ವೀಟ್ ಜಾಸ್ತಿ ಆಯಿತು, ತಿನ್ನೋಕ್ಕಾಗ್ತಿಲ್ಲ. ಸೊ ಇವಾಗ ರೊಟ್ಟಿ ತಿನ್ನಕ್ಕೆ ಹೋಗೋಣ. ಸೊ ರೊಟ್ಟಿಗೆ ಕ್ಯೂ ನಿಂತವ್ರೆ.
ಅವರೇ ಬೇಳೆ ರೊಟ್ಟಿಗೆ ಅವರೇ ಬೇಳೆ ಸಾಂಬಾರು ಕೊಟ್ಟಿದ್ದಾರೆ. ನನಗೆ ಸ್ವಲ್ಪ ತಿಂದ ತಕ್ಷಣ ಆಲ್ರೆಡಿ ಹೊಟ್ಟೆ ಫುಲ್ ಅನ್ನಿಸ್ತಿದೆ. ನಮ್ಮ ಸಿಹಿ ಹಿಡಿಯೋದು ದೊಡ್ಡ ಬಜ್ಜಿ ಅವರೇ ಬೇಳೆ ರೊಟ್ಟಿ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಅಂದರೆ ಅವರೇ ಬೇಳೆ ಸ್ವಲ್ಪ ಹಸಿ ಇದೆ. ಓಕೆ ಹಾಂ ತುಂಬ ಜನ ಇರೋದ್ರಿಂದ ಅವರು ಬೇಗ ಬೇಗ ಕೊಡ್ತಾ ಇದ್ದಾರೆ. ಸಂಘ ಇಲ್ಲ ಬೆಂದಿದೆ. ಚಲೋ ಇದೆ ರೈಸ್. ರೊಟ್ಟಿ ಡನ್ ಚಲೋ ಇದೆ. ನಾನಂತೂ ಮಳೆ ಬಂದ್ಬಿಟ್ಟು ಅವರೇ ಬೇಳೆ ಪಲಾವ್ ತಿನ್ನಕ್ಕೆ ಕೊಡ್ತೀವಿ. ನೀರಾಗಿದೆ. ಓಕೆ ಓಕೆನಾ? ಬಿಡೋದು ನೋಡಿ ಗೈಸ್, ಹಿಂಗೆರಡು ಕೈ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಸಿಹಿ. ಫೋನ್ ಪೇ ಈ ಥರ ಶಾಪ್ಸ್ ಎಲ್ಲ ಇದೆ ಗೈಸ್ ಇಲ್ಲಿ. ಸೊ ಶಾಪಿಂಗ್ ಮಾಡೋರು ಮಾಡ್ಬೋದು. ಹಂಗಲ್ಲ, ಹಂಗೆ ಶೋಲ್ಡ್ರಿಗೆ ಈ ಕಡೆ ಶೋಲ್ಡ್ರಿಗೆ ಹಿಡಿಬೇಕು. ಫುಲ್ ಶಾಪಿಂಗ್ ಸ್ಟ್ರೀಟ್. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕಿದ್ರೆ ಇಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಕೂಡ ಇದೆ ಅವರೇ ಬೇಳೆ ಮೇಳದಲ್ಲಿ. ಹೆಂಗಿದೆ ಪಾಪಡ್? ಲಾಸ್ಟ್ಗೆ ಅವರೇ ಬೇಳೆ ಮೇಳ ಎಲ್ಲಿ ನಡೀತಾ ಇದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ, ಅಡ್ರೆಸ್ ಸಮೇತ. ಸೊ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಓಕೆ ವಿಶ್ವ, ವಿಸ್ ದ ಎಕ್ಸ್ಪೀರಿಯನ್ಸ್ ಅವರೇ ಬೇಳೆ ಮೇಳ. ಸಿಹಿ ನಿಂಗಿತ್ತು, ಅವಳಿಗೆ ಐಸ್ ಕ್ರೀಮ್ ಬೇಕಂತೆ. ಸೊ ಗೈಸ್ ಫೈನಲಿ ಎಲ್ಲ ತಿಂದು ಸಾಕಾಯ್ತು ಗೈಸ್. ಇವಾಗ ಲಾಸ್ಟ್ ಐಸ್ ಕ್ರೀಮ್ ತಿಂತಾ ಇದ್ದೀವಿ, ಅವರೇ ಬೇಳೆ ಐಸ್ ಕ್ರೀಮ್. ಸಿಹಿ ಹೆಂಗಿದೆ? ಯಮ್ ಯಮ್ ಚೆನ್ನಾಗಿದೆ ಅಂತ. ಫೈನಲಿ ಅವರೇ ಬೇಳೆ ಐಸ್ ಕ್ರೀಮ್ ಇಂದ ಎಂಡ್ ಮಾಡ್ತಾ ಇದ್ದಾರೆ. ಕಡ್ಡಿ ತಿನ್ನಿಸ್ತಿದ್ದಾಳೆ, ಐಸ್ ಕ್ರೀಮ್ ತಿನ್ನಿಸ್ತಿಲ್ಲ. ನಂಗೆ ನೋಡಿ ಗೈಸ್, ಪಾಪ ಹುಡುಗಿ ಕೊಡದೆ ವಿಶ್ವನೇ ಅರ್ಧ ತಿನ್ಕೊಂತವ್ರೆ. ಐಸ್ ಕ್ರೀಮ್ ಸ್ವೀಟ್ ತಿನ್ನಿಸ್ಬಾರ್ದು ಜಾಸ್ತಿ. ನಾವು ಯೂಶಲಿ ಅವಳಿಗೆ ಸ್ವೀಟ್ ಕೊಡೋದೇ ಇಲ್ಲ, ಚಾಕ್ಲೇಟ್ ಅಂದ್ರೇ ಗೊತ್ತಿಲ್ಲ ಅವಳಿಗೆ ಪಾಪ. ಇವತ್ತು ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು, ಸಾರಿ ಜಿಲೇಬಿ ಎಲ್ಲ ತಿಂದ್ಬಿಟ್ಟು ಹಠ ಮಾಡ್ತಿದ್ದಾಳೆ ಕೊಡಿ ಅಂತ. ಸೊ ಫೈನಲಿ ಅವರೇ ಬೇಳೆ ಮೇಳ ಮುಗಿಸ್ಕೊಂಡು ಬಂದ್ವಿ. 2024ದು 25th ಸಿಲ್ವರ್ ಜೂಬ್ಲಿ ಅಂತೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ವಿಶ್ವ ನಿಮ್ಗೇನು ಅನಿಸ್ತು? ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಆ್ಯಂಡ್ ಇವತ್ತು ಫಸ್ಟ್ ಡೇ 27th ಇಂದ Jan 5th ಇರುತ್ತೆ ಇದು ಮೇಳ. ಇದು ಫಸ್ಟ್ ಡೇ ಆಗಿರೋದ್ರಿಂದ ಆ್ಯಂಡ್ ಮಧ್ಯಾಹ್ನ ಆಗಿರೋದ್ರಿಂದ ಅಷ್ಟೇನು ಜನ ಇರಲಿಲ್ಲ. ಇವತ್ತು ಫ್ರೈಡೇ ಕೂಡ ಇದೆ ಹಾಗಾಗಿ. ಆ್ಯಂಡ್ ಮೇಯ್ನ್ ಇನ್ನೊಂದೇನಂತಂದರೆ ಇಲ್ಲಿ ತುಂಬ ತಿನ್ನೋರು ಬರಬೇಕು. ನಮಗಂತೂ ಆಲ್ಮೋಸ್ಟ್ ಸ್ಟಾರ್ಟಿಂಗ್
ಒಂದು ಸ್ವಲ್ಪ ತಿಂದ ತಕ್ಷಣ ಹೊಟ್ಟೆ ತುಂಬೋಯ್ತು. ಐ ಥಿಂಕ್ ಜಿಲೇಬಿ ಮತ್ತು ಪಕೋಡ ತಿಂದ ತಕ್ಷಣ ಫುಲ್ ಅನ್ನಿಸ್ಬಿಡ್ತು. ಗೊತ್ತಿಲ್ಲ, ಅಂದರೆ ನಮಗೆ ಹೊಟ್ಟೆ ಹಸ್ತಿತ್ತಲ್ಲ ಅದಕ್ಕೆ ಅನಿಸುತ್ತೆ. ಸೊ ಫುಡ್ಸ್ ಎಲ್ಲ ಆಸಮ್ ಆಗಿದೆ, ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕಾರ್ ಪಾರ್ಕಿಂಗ್ ಕೂಡ ಪ್ಲೇಸ್ ಇದೆ ಒಳಗಡೆ. ಕಾರ್ ಪಾರ್ಕಿಂಗ್ ಕೂಡ ನಿಮಗೆ ಮಾಡ್ಬೋದು ಒಳಗಡೆನೆ. ಫುಡ್ಸ್ ಎಲ್ಲ ಆಸಮ್ ಆಗಿದೆ. ಫುಡ್ ಪ್ರೈಸಸ್ಸು ಅಷ್ಟೇ ಎಲ್ಲದೂ ಅಫೋರ್ಡಬಲ್ ಆಗಿದೆ. 30 ರುಪೀಸ್, 50 ರುಪೀಸ್, 60 ರುಪೀಸ್ ಅಷ್ಟರಲ್ಲೇ ಇದೆ. ಸೊ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ. ವಿಶ್ವ, ನೀವು? ಯಾ ಇದು ಮಸ್ಟ್ ವಿಸಿಟ್. ಮೋರ್ ಓವರ್ ಏನಕ್ಕೆ ಅಂತ ಹೇಳಿದ್ರೆ ಜಸ್ಟ್ ತಿನ್ನೋಕೆ ಅಂತ ಅಲ್ಲ, ಇಟ್ಸ್ ಎ ಕಲ್ಚರಲ್ ಆಕ್ಟಿವಿಟಿ. ಇದು ಒಂಥರ ಇದು ಸೀಸನಲ್ ಆಗಿ ಒಂದು ಕಲ್ಚರ್ ಥರ ಟ್ರೀಟ್ ಮಾಡೋದು. ಡಿಫ್ರೆಂಟ್ ವೆರೈಟೀಸ್ನ ನೋಡ್ಬೋದು, ಅದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ತುಂಬ ಜನ ಬಂದಿರ್ತಾರೆ. ಅಂಡ್ ನಮಗೆ ಜಾಸ್ತಿ ಕಷ್ಟ ಅನ್ಸಿದ್ದು ನಮ್ಮ ಸಿಹಿನ ಇಟ್ಕೊಳ್ಳೋದೇ ತುಂಬ ಕಷ್ಟ ಅನಿಸ್ತೋಳು. ನೋಡಿರಲ್ಲ, ಕೂರೋದೇ ಎಲ್ಲ ಹಂಗೆ ಆಡ್ತಿದ್ದಾಳೆ. ಸೊ ಓಕೆ ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ.